जल प्रवाह पावितस्थले तदेवलं व्यलम्बितं भुजङ्गतुङ्गमालिकं ढमड्ढमड्ढमड्ढमन्निनादमड्ढमर्वयं चकारचण्डताण्डवं तनोतनु शिव शिवम् जटाकटाह सम्भ्रम भ्रमन्निलिम्प निर्जरि विलोल वीचि वल्लरी विराजमानमूर्धनि खगत् 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 ज्वलल्ललाटपट्टपावके किशोर चन्द्रशेखरे प्रतिक्षणा मम ಆದಿತ್ಯ ಆದಿತ್ಯ ಸಂಜು ನೀನೇನ ಆದಿತ್ಯ ನೀನೇನ ನನ್ನ ಆದಿತ್ಯ ಸಂಜು ಆದಿತ್ಯ ಆದಿತ್ಯ ಹೌದು ಡೌಟೇ ಇಲ್ಲ ಆದಿತ್ಯ ಬಿದ್ದ ಜಾಗದಲ್ಲೇ ಸಂಜು ಬಿದ್ದಿದ್ದಾನೆ ಸಂಜು ಆದಿತ್ಯ ಗೆಟ್ ಅಪ್ ಕಣ್ಬಿಡು ಪ್ಲೀಸ್ ಗೆಟ್ ಅಪ್ ಸಂಜು ಓಪನ್ ಯುವರ್ ಐಸ್ ಸಂಜು ಕಣ್ಬಿಡು ತುಜೆ ಎದ್ದೇಳು ಸಂಜು ಸಂಜು ಇದ್ಯಾವ ಡಾಲರು ನನ್ನ ಫೋಟೋ ಇದ್ದಂಗಿದೆ ಆದಿತ್ಯ ಇನ್ನು ಏನ್ ಸಾಕ್ಷಿ ಬೇಕು ನನಗೆ ಆದಿತ್ಯ ಒಂದೇ ಒಂದ್ಸಲಿ ಕಂಡು ನೋಡು ನಾನೇನ್ ಕಾವೇರಿ ಬಂದಿದ್ದೀನಿ ಆದಿತ್ಯ ಆದಿತ್ಯ ಕಂಡ್ಬಿಡು ಆದಿತ್ಯ ಆದಿತ್ಯ
ಕಷ್ಟ ಬಂದ್ರು ಎಂಥ ಪರಿಸ್ಥಿತಿ ನಿನ್ನಿಂದ ದೂರ ಹೋಗೋದಿಲ್ಲ. ಈ ಜನ್ಮ ಅಲ್ಲ, ಇನ್ನೆಷ್ಟೇ ಜನ್ಮ ಬಂದ್ರು ಮತ್ತೆ ಮತ್ತೆ ಬಂದು ನಿನ್ನ ಸೇರ್ತಾನೆ ಇರ್ತೀನಿ. ಸಂಜು, ಏನಾಯ್ತು? ಏನ್ ರಾಕ್ಷಸಿನೇ ನೀನು? ನಿನ್ನೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಯಾವುದೂ ಕನ್ಸಿಲ್ದೆ ಆರಾಮಾಗಿ ಮಲ್ಕೊಂಡಿದ್ದೆ. ನೀನು ಬಂದಿದ್ದು ಕೆಟ್ಟ ಕನ್ಸ್ ಸ್ಟಾರ್ಟ್. ನೀನೊಂಥರ ಅದ್ಭುತ. ಸಂಜು ಪ್ಲೀಸ್, ನಾನು ಒಳ್ಳೆ ಮೂಡಲ್ಲಿದ್ದೀನಿ. ಹೀಗೆಲ್ಲ ಬೈದು ನನ್ನ ಮೂಡನ್ನ ಹಾಳು ಮಾಡಬೇಡ. ಆಮೇಲೆ ಇಡೀ ದಿನ ನರಳ್ತಾ ಇರಬೇಕಾಗತ್ತೆ. ಈಗ ನಾನು ಅರಳ್ತಾ ಇಲ್ವಾ? ನಿನ್ನ ಜೊತೆ ಇತ್ತು. ಅಲ್ಲ, ಇದೇನಿದು ಹೊಸ ಡ್ರಾಮಾ? ನಿಂಗೆ ಡ್ರಾಮಾ ಮಾಡಕ್ಕೆ ಹೊತ್ತು ಗೊತ್ತಿಲ್ವಾ? ಏನಾರು ಒಂದು ರೋದನೆ ಮಾಡಿ ಇಟ್ಕೊಂಡು ಕಾಯ್ತಾನೆ ಇರ್ತೀಯ ನಮ್ಮಂತ ಅಮಾಯಕರು ಪ್ರಾಣ ಹಿಂಡಕ್ಕೆ. ಅದು ಅಲ್ಲದೆ ಬೆಳಗ್ಗೆನೆ ನಿನ್ನ ಮುಖ ನೋಡೋ ಹಣೆ ಬರಹ ಬೇರೆ ನಂದು. ಮಹಾರಾಜ್ರೆ, ಇದು ಬೆಳಗ್ಗೆ ಅಲ್ಲ, ಮಧ್ಯಾಹ್ನ 12 ಗಂಟೆ ಕ್ರಾಸ್ ಆಗಿದೆ. ನೀವು ಈಗ ಕಂಡುಬಿಡ್ತಿದ್ದೀರ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಊಟಕ್ಕೆ ಎಬ್ಸಿರೋ ನಿನ್ನ. ಏನೋ ನಾನು ಇಷ್ಟೊತ್ತು ನಿದ್ದೆ ಮಾಡ್ಬಿಟ್ನಾ? ಅಲ್ಲ, ನಾನು ಈ ಥರ ಎಲ್ಲ ಮಲ್ಕೊಳ್ಳೋದೇ ಇಲ್ವಲ್ಲ. ಟೆನ್ಷನ್ ಮಾಡ್ಕೋಬೇಡ. ನಿನ್ನೆ ನಿನಗೆ ತುಂಬ ಸುಸ್ತಾಗಿತ್ತಲ್ಲ, ಅದಕ್ಕೆ ಇಷ್ಟೊತ್ತು ನಿದ್ದೆ ಮಾಡಿದೆ. ಸರಿ, ಈ ಕೊಡಗಿನ ಕಾಫಿ ಕುಡಿ. ನಿನಗೆ ನೀನು ಯಾರು ಅಂತ ನೆನಪಾಗುತ್ತೆ. ಈ ಕಾಫಿನೆಲ್ಲೋ ಕುಡ್ದಂಗಿದೆಯಲ್ಲ, ಎಲ್ಲಿ ಎಲ್ಲೋ ಮಿಸ್ ಹೊಡಿತಾ ಇದೆ. ಕಾಫಿ ಚೆನ್ನಾಗಿದೆ, ಆದರೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಳು ಪೂರಿ ಉಬ್ದಂಗೆ ಉಬ್ಬಿಡ್ತಾಳೆ. ಅದಕ್ಕೆ ರಿಯಾಕ್ಷನ್ ಕೊಡೋದೇ ಬೇಡ. ಹೇಗಿದೆ ಕಾಫಿ? ನಿಂಗೆ ಕಾಫಿ ಮಾಡಕ್ ಬರುತ್ತೆ ಅಂತ ಯಾರು ಹೇಳಿದ್ದು? ಏನೋ ತಂದ್ಕೊಡಿದ್ಯಲ್ಲ ಅಂತ ಕುಡಿತಾ ಇದ್ದೀನಿ ಅಷ್ಟೇ. ಅಂದರೆ ಈ ಕಾಫಿ ಕುಡಿದ್ಮೇಲೆ ಏನು ನೆನಪಿಗೆ ಬಂದಿಲ್ವಾ? ಯಾವ ಘಟನೆನೂ ಜ್ಞಾಪಕ ಬಂದಿಲ್ವಾ? ಏನೋ ತುಂಬಾ ಬ್ಲರ್ ಆಗಿ ಕಾಣಿಸ್ತಾ ಇದೆ. ವಾವ್, ಎಸ್, ಹೇಳು ಹೇಳು, ಏನೇ ನೆನಪಿಗೆ ಬರ್ತಾ ಇದೆ ನಿನಗೆ? ಅಲ್ಲಿ ಒಬ್ರು ಬಟ್ಟೆ ಒಗಿತಾ ಇದ್ದಾರೆ, ಇನ್ನೊಬ್ರು ನಗ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಏನದು? ನೀನು ಆದಿತ್ಯ, ನಾನು ಕಾವೇರಿಯಾಗಿ ನೀನು ಕಾಫಿ ಕೊಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಿಮ್ಮ ಅಜ್ಜಿ ನಮ್ಮ ತಾತನ ಚಡ್ಡಿ ಒಗಿತಾ ಇರೋದು. ಸರಿ ಬಾ, ನೀನೆಲ್ಲೋ ಕರ್ಕೊಂಡು ಹೋಗು. ಬಿಡೆ, ಏಯ್ ಬಾ, ಎಲ್ಲಿ? ಬಾ, ಹೇಳ್ತೀನಿ. ಅಯ್ಯೋ, ನೋಡಿ ಫೋಟೋನ. ನಾನೀ ಮನೆಗೆ ಬಂದಾಗ ನೋಡಿದ ಮೊದಲನೇ ಫೋಟೋನೇ ಇದು. ನಾನು ಇದೇ ಥರ ಮಕ್ಕರಾಗಿದ್ದೆ. ಏನಪ್ಪ ಇವನು ನೋಡಕ್ ನನ್ನ ಥರನೇ ಇದಾನಲ್ಲ ಅಂತ. ಇದು ನೀನೇ ತಾನೇ? ಹೇಳದ್ನಲ್ಲ, ನೋಡಕ್ಕೆ ನನ್ನ ಥರನೇ ಇದ್ದಾನೆ. ನಾನೇ ಇದ್ರೂ ಇರ್ಬೋದು. ಅಂದ್ರೆ ನಿಂಗೆ ಗೊತ್ತಾಗೋಯ್ತಾ? ನೀನೇ ಆದಿತ್ಯ ಅಲ್ವಾ? ಹೌದು, ನಾನೇ ಆದಿತ್ಯ. ಆದರೆ
ಕಮಿಷನ್ ಬಂದು ನನ್ನ ಕೈಗೆ ಸೇರೋವರೆಗೂ ಮಾತ್ರ. ಏ ಕಮಿಷನ್ ಆಸೆ ಬಿಟ್ಟಾಕು. ಅದೆಂಗಮ್ಮ ಬಿಡೋಕ್ಕಾಗತ್ತೆ? ಹಾಂ, 1-2,000 ಯಾವುದಾದ್ರೂ ಬೆಟ್ಟಿಂಗ್ದು ಅನ್ನಂಗಿದ್ರೆ ಬಿಟ್ಬಿಡ್ಬೋದಿತ್ತು. ಲಕ್ಷದ ಮ್ಯಾಟ್ರು, ಅಲಕ್ಷ ಮಾಡಂಗೇ ಇಲ್ಲ. ಅಯ್ಯೋ ಪ್ಲೀಸ್ ಅದನ್ನ ಬಿಡು. ನೀನೇ ಆದಿತ್ಯ ಅಲ್ವಾ? ಯೋಚನೆ ಮಾಡು. ನೀನೇ ಆದಿತ್ಯ, ನೀನೇ ಆದಿತ್ಯ. ಹಲೋ ಮೇಡಮ್. ಎಸ್, ಯು ಆರ್ ಗಂಗಾ, ಯು ಆರ್ ಗಂಗಾ ಅಂತ ಹೇಳಕ್ಕೆ ನೀವು ವಿಷ್ಣುವರ್ಧನ್ ಅಲ್ಲ, ನಾನು ಗಂಗಾ ಅಲಿಯ ಸೌಂದರ್ಯ ಅವರು ಅಲ್ಲ. ಇಲ್ಲಿ ಆಪ್ತ ಮಿತ್ರ ಫಾರ್ಮುಲಾನು ವರ್ಕ್ ಆಗಲ್ಲ. ಸಂಜು, ನೀನು ಆದಿತ್ಯ ಹೌದು, ಅದನ್ನೆಲ್ಲ ನೀನು ನೆನಪಿಸ್ಕೊಂತ ಇಲ್ಲ. ಇದು ನಿನ್ನ ಪುನರ್ಜನ್ಮ. ಟ್ರೈ ಮಾಡು, ಎಲ್ಲ ನೆನಪಿಗೆ ಬರುತ್ತೆ. ಏಯ್, ಎಷ್ಟು ಸಲ ಹೇಳೋದು ನಿನಗೆ? ಕನ್ನಡ ಅರ್ಥ ಆಗಲ್ವಾ? ಆಗ್ಲಿಂದ ನೋಡ್ತಾ ಇದ್ದೀನಿ, ಟಾರ್ಚರ್ ಕೊಡ್ತಾನೆ ಇದೆಯಲ್ಲ. ಅದಕ್ಕೆ ತೋಟದಲ್ಲಿ ಆಳುಗಳನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿ. ಹೋ, ರಾಜರ ಊರ್ ಕ್ಷೇಮ ಎಲ್ಲ ವಿಚಾರ ಆಯ್ತು. ಆದಿತ್ಯನಿಗೆ ಬೆನ್ನ ಮೇಲೆ ಒಂದು ಮಚ್ಚೆ ಇತ್ತು, ಅದಿದೆಯಾ ನೋಡು ಈಗಲೇ. ಇದೇನ ಸಂಜು, ತೋಟಕ್ಕೆ ಹೋಗಿ ಬಂದಿರೋದು ಸಾಕ್ಷಿ ಅಂತ ಕಸ ಕಡ್ಡಿಲಿ ಹಾಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಹೌದಾ? ಅಯ್ಯೋ, ಅದು ಯಾವುದೋ ಗಿಡ ಕ್ಲೀನ್ ಮಾಡಕ್ಕೆ ಹೋಗಿದ್ದೆ, ಅಲ್ಲಾಗಿರ್ಬೇಕು. ಒಂಚೂರು ತೆಗಿಯ. ನೋಡಿ ಎಷ್ಟೊಂದಿದೆ. ಅಂಜು, ಅಂಜು ಪುಟ, ನೀನು ಯಾವಾಗಲೂ ಇಂಥ ಚೈಲ್ಡಿಶ್ ಮಾತುಗಳಿಗೆ ಕ್ಯೂಟ್ ಅನ್ಸೋದು. ಆದರೆ ಒಂದು ಮಾತು ನೆನ್ಪಿಟ್ಕೊ, ಆ ದೇವ್ರೆ ನಮ್ಮಿಬ್ರು ದೂರ ಮಾಡೋಕ್ಕಾಗದೇ ಇರುವಾಗ ಇನ್ನು ನೀವೆಲ್ಲ ಯಾವ ಲೆಕ್ಕ? ಏನು? ಅಷ್ಟಲ್ಲದೆ ನೀನು ಚಿಕ್ಕ ಹುಡುಗಿ ಅಂತ ಹೇಳದ್ನಾ? ಯು ಸೋ ಕ್ಯೂಟ್, ಮುದ್ದು ಹುಡುಗಿ. ಹೋಗಮ್ಮ, ಹೋಗಿ ಆಟ ಆಡ್ಕೋಕಂದ. ಅದೆಲ್ಲ ನನಗೆ ಗೊತ್ತಿಲ್ಲ. ಆದಿತ್ಯ ಮಾವ ನನ್ನವನು. ಒಳ್ಳೆ ಕತೆ. ಆಮೇಲೆ ಕತೆ ಎಲ್ಲ ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ನನ್ನ ಆದಿತ್ಯ ಮಾವನ್ ಬಿಟ್ಟು ಊರಿಗೆ ಹೋಗಿಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ತುಂಬಾ ಕೆಟ್ಟಾಗಿರುತ್ತೆ. ತುಂಬಾ. ನಿನ್ ಹೆಣ ಕೂಡ ನಿನ್ ಮನೆಯವ್ರಿಗೆ ಸಿಗಲ್ಲ. ಏಯ್, ಯಾಕೆ ನಗ್ತಾ ಇದ್ಯಾ ಹೇಳು? ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ಈ LKG ಬೇಬಿ ಹತ್ರ MBBS ಬಗ್ಗೆ ಮಾತಾಡ್ದಂಗೆ ಆಯ್ತು. ಏಯ್, ಏನೇನೋ ಹೇಳಿ ಕನ್ಫ್ಯೂಸ್ ಮಾಡಿಸ್ಬೇಡ. ಅದೇನು ಹೇಳಬೇಕೋ ಕರೆಕ್ಟಾಗಿ ಹೇಳು. ಓಕೆ, ಕೇಳಿಸ್ಕೊ. ಅದೇನೋ ಮನೆ ಬಿಟ್ಟು ಹೋಗು, ಇಲ್ಲಾಂದರೆ ನಿನ್ನ ಹೆಣ ಕೂಡ ಸಿಗಲ್ಲ, ಇಂಥ ಮಾತುಗಳೆಲ್ಲ ನಿಮ್ಮ ಮನೇಲಿದ್ದಾರಲ್ಲ ದೊಡ್ಡ ಮನುಷ್ಯರು ಮಹೇಂದ್ರ ವರ್ಮ ಅವ್ರ ಹತ್ರ ಹೇಳ್ಸು. ಅವ್ರು ಹ್ಞೂ ಅಂದರೆ ಅದೇ ಕ್ಷಣ ಮನೆ ಬಿಟ್ಟು ಹೋಗ್ತೀನಿ. ಓಕೆನಾ? ಅರೆ, ಇದೇನಿದು ನಿನ್ನ ಬೆನ್ನ ಮೇಲೆ ಇಷ್ಟೊಂದು ದೊಡ್ಡ ಮಚ್ಚೆ? ಅದಾ, ಅದ್ರ ಕತೆ ಯಾಕೆ ಕೇಳ್ತೀರಾ ಬಿಡಿ. ಏನ್ ಕತೆ? ಅದಾ, ನಾನು ಈಗಿದ್ದೀನಲ್ಲ, ಇವಾಗಿಂತ ತುಂಬಾ ಡಿಸೆಂಟು. ಚಿಕ್ಕ ವಯಸ್ಸಲ್ಲಿ ನಮ್ಮ ಮದರ್ ಇಂಡಿಯಾ ಇದ್ದಾರಲ್ಲ, ಅವರು ಕೋಪ ಬಂದರೆ ಮಾಕಾಳಮ್ಮನೆ. ನಾನು ಡಬ್ಬಿಯಿಂದ 10 ರೂಪಾಯಿ ಕದ್ದೆ ಅಂತ ಹೇಳಿ ಈ ರೇಂಜಿಗೆ ಬರೆ ಹಾಕಿದೆ. ಸರಿ, ಹೊರಡು.
ಎಲ್ಲೇ ಹೋಗೋದಾದರೂ ಹೇಳ್ಬಿಟ್ಟು ಹೋಗು, ಮತ್ತೆ ಮಾಯ ಆಗ್ಬೇಡ, ಆಯ್ತಾ? ಸರಿ. ಡ್ಯಾಡ್, ನಾನು ಹೇಳಿಲ್ವಾ, ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡಿಸ್ಕೊಳ್ತಾ ಇದ್ದೀರ ಅಷ್ಟೇ. ನೋಡಿ, ಮೊದಲು ಆ ವಸುಂಧರಾ ಮಾತಿಗೆ ರಿಯಾಕ್ಟ್ ಮಾಡೋದು ಬಿಡಿ. ನೀವು ಹೀಗೆ ರಿಯಾಕ್ಟ್ ಮಾಡ್ತಾ ಹೋದರೆ ಪ್ರತಿದಿನ ನಿಮ್ಮ ತಲೆಗೆ ಏನಾದರೂ ತುಂಬಿ ಮಜಾ ತಗೊಳ್ತಾನೆ ಇರ್ತಾಳಷ್ಟೇ. ಇರ್ಬೋದು. ಬಹುಶಃ ನೀನು ಹೇಳೋ ಹಾಗೆ ನನಗೆ ಸ್ವಲ್ಪ ರೆಸ್ಟ್ ಬೇಕಿದೆ ಅನಿಸುತ್ತೆ. ಸರಿ, ರೆಸ್ಟ್ ಮಾಡಿ, ಬರ್ತೀನಿ. ಹೌದು ಚಂದ್ರ, ನಾನು ಹೇಳೋದನ್ನ ಪೂರ್ತಿ ಕೇಳು. ನಿನಗೆಷ್ಟು ಧೈರ್ಯ? ನನ್ನ ಮಗಳು ಈ ಮನೆಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತೀಯಲ್ಲ? ಅವಳು ಯಾವಳು ವಸುಂಧರಾ ಇಂಪಾರ್ಟೆಂಟ್ ಆಗೋದ್ಲ ನಿನಗೆ? ನಾನು ಆಗ ಬೇರೆ ಟೆನ್ಷನಲ್ಲಿದ್ದೆ, ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ಅದಕ್ಕೆ ಯಾಕೆ ಇಷ್ಟು ರಂಪ ಮಾಡ್ತಿದ್ಯಾ? ರಂಪ ಮಾಡಬಾರ್ದಲ್ಲ? ಸರಿ, ಹಾಗಾದ್ರೆ ಕರಿಯವಳನ್ನ, ಕರಿಯ ವಸುಂಧರನ ಈಗಲೇ, ಈ ಕ್ಷಣನೇ ಈ ಮನೆಯಿಂದ ಹೊರಗೆ ಹಾಕೋಳನ್ನ, ರೈಟ್ ನಾವ್. ಆದ್ರೆ ಚಂದ್ರ, ಅದು ಸಾಧ್ಯ ಇಲ್ಲ ಈಗ. ಯಾಕೆ? ಅಂಜೋ, ನೀನು ಕೆಳಗಡೆ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರು. ನಾನು ಇದನ್ನ ಈಗಲೇ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ. ಹೋಗಮ್ಮ. ಸರಿ ಮಮ್ಮಿ. ವಸುಂಧರನ ಆಚೆ ಹಾಕಿದ ತಕ್ಷಣ ನಮ್ಗೆ ಆಸ್ತಿ ಸಿಗೋದಾದ್ರೆ ಹೇಳು, ಅವಳನ್ನ ಈ ಕ್ಷಣನೇ ಕತ್ತಿ ಹಿಡಿದು ಆಚೆ ದಪ್ಪೆ. ಏನಂತ್ಯ? ಆಸ್ತಿಗಾಗಿ ಕಾಯ್ಕೊಂಡು ಕೂತಿದ್ದಕ್ಕೆ ಇವತ್ತು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ಲು. ಏನು ಮಾಡೋದು ನೀನೇ ಹೇಳು. ನೀನು ಹೇಳ್ದಂಗೆ ಮಾಡ್ತೀನಿ ನಾನೀಗ. ಸಮಾಧಾನನಾ? ಮಾಡೋದೇನಿದೆ, ನನಗೆ ಇನ್ನೂ ಕಾಯಕ್ಕಾಗಲ್ಲ. ಈಗಲೇ ಲಾಯರ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಇನ್ನೆರಡು ದಿನ, 2 ದಿನದಲ್ಲಿ 100 ಕೋಟಿ ಆಸ್ತಿ, 1000 ಎಕರೆ ಕಾಫಿ ತೋಟ ಎಲ್ಲ ಸಂಜು ಹೆಸರಿಗಾಗಬೇಕು. ಅದು ಬಂದ ತಕ್ಷಣ ಸಂಜು ಆ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಹಸ್ತಾಂತರ ಮಾಡಿಕೊಡ್ಬೇಕು. ಹಾಂ, ಇನ್ನೊಂದು ವಿಷಯ, ಆ ವಸುಂಧರಾ ಇದೆಲ್ಲ ಆದಮೇಲೆ ನಮ್ಮನೆ ಕಾಂಪೌಂಡು ದಾಟೋ ಹಾಗಿಲ್ಲ. ನಮ್ಮನೆ ಮರ ಗಿಡಗಳಿಗೆ ಅವಳು ಗೊಬ್ಬರ ಆಗಬೇಕು. ಅಟ್ ದ ಸೇಮ್ ಟೈಮ್ ಸಂಜುನು ಇದೇ ತೋಟಕ್ಕೆ ಗೊಬ್ಬರ ಆಗಬೇಕು. ಆಸ್ತಿ ಕೈಗೆ ಬರೋದಾದ್ರೆ ನಾನು ಏನು ಮಾಡಕ್ಕೂ ಸಿದ್ಧ ಚಂದ್ರ. ಈಗಲೇ ಫೋನ್ ಮಾಡಿ. ಲಾಯರ್ ಸರ್, ಬನ್ನಿ ಕುತ್ಕೊಳ್ಳಿ. ಥ್ಯಾಂಕ್ ಯು. ಮಮ್ಮಿ, ಲಾಯರ್ ಸರ್ ಬಂದಿದ್ದಾರೆ. ಮಮ್ಮಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ಕುಡಿಯೋದಕ್ಕೆ ಜ್ಯೂಸ್ ಏನಾದರೂ ತಗೊಳ್ತೀರಾ? ಅದಕ್ಕೆಲ್ಲ ನನಗೆ ಟೈಮ್ ಇಲ್ಲ. ಹಾಂ, ನನ್ನನ್ನು ಯಾಕೆ ಬರೋದಕ್ಕೆ ಹೇಳಿದ್ರಿ? ಎನಿ ಪ್ರಾಬ್ಲಮ್? ಸರ್, ನಿಮಗೆ ಗೊತ್ತಿದೆ, ನೀವು ಹೇಳಿದಾಗೆ ಆದಿತ್ಯನ ಮದುವೆ ಮಾಡು ಆಯಿತು. ಹೌದು, ಎಲ್ಲ ಕರೆಕ್ಟಾಗೇ ಆಗಿದೆ. ಸರ್, ಈಗಲಾದರೂ ಆದಿತ್ಯನ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಮಾಡಿಕೊಡಿ.
ಪಾಪಚ್ಚಿಗೆ ಸರ್ವಾಧಿಕಾರ ಸಿಗಲೇಬೇಕು. ಆದರೆ ನನಗೂ ಮನೆ ಜವಾಬ್ದಾರಿ ತಗೊಂಡು ಸಾಕಾಗಿದೆ. ಹೌದು ಸರ್. ಅವನಿಗೂ ಮದುವೆ ಆಗಿದೆ, ಅವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಲ್ವಾ? ನೀವು ಹೇಳಿದ್ದೆಲ್ಲ ಸರಿ, ಟೆಸ್ಟ್ಗಳನ್ನೆಲ್ಲ ಪಾಸ್ ಮಾಡಿದ್ದಾನೆ. ಮತ್ತಿನ್ನೇನಿದೆ ಸರ್, ಆಸ್ತಿ ಟ್ರಾನ್ಸ್ಫರ್ ಮಾಡಿದ್ರೆ ಆಯ್ತಲ್ವಾ? ಹಾಂ ಸರಿ, ಒಂದು ಕೆಲಸ ಮಾಡಿ, ನಾಳೆ 9ನೇ ತಾರೀಕು ಒಳ್ಳೆ ದಿನ, ಎಲ್ಲರೂ ಸಬ್ ರಿಜಿಸ್ಟ್ರಾರ್ಸ್ ಆಫೀಸ್ ಹತ್ರ ಬರಬೇಕು. ಅಲ್ಲಿ ನನ್ನ ಹತ್ರ ಇರೋ ಡೀಟೇಲ್ಸ್ ಎಲ್ಲ ಸಬ್ ರಿಜಿಸ್ಟ್ರಾರ್ಸ್ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ಮೇಲೆ ಆಸ್ತಿ ಟ್ರಾನ್ಸ್ಫರ್ ಆಗೋ ಪ್ರೊಸೀಜರ್ ಶುರುವಾಗುತ್ತೆ. ಆಯಿತಾ? ಓಕೆ ಸರ್, ನಾಳೆ ಬೆಳಗ್ಗೆ ಎಕ್ಸಾಕ್ಟ್ 9 ಗಂಟೆಗೆ ನಾವು ಅಲ್ಲಿ ಇದ್ಬಿಡ್ತೀವಿ ಅಲ್ವಾ ಅಣ್ಣಯ್ಯ? ಇಲ್ಲ, ಹಾಗಾಗಲ್ಲ. ಅಯ್ಯೋ, ಈಗಷ್ಟೇ ಆಗುತ್ತೆ ಅಂದ್ರಿ? ಅಲ್ಲಪ್ಪ, ನಾಳೆ ಒಳ್ಳೆ ದಿನ ಅಂತ ಸಬ್ ರಿಜಿಸ್ಟ್ರಾರ್ಸ್ ಆಫೀಸಲ್ಲಿ ಗಣಹೋಮ ಇಟ್ಕೊಂಡಿದ್ದಾರಂತೆ. ಅದು ಮುಗಿಯೋ ಹೊತ್ತಿಗೆ 11 ಗಂಟೆ ಆಗುತ್ತಂತೆ. ಅಷ್ಟೇನಾ ಸರ್? ಪರವಾಗಿಲ್ಲ ಬಿಡಿ, ನಾವು 11:15 ಹೋದ್ರೆ ಆಗುತ್ತಲ್ವಾ? ಆಗಲೇ ಹೋಗೋಣ. ಹಾಂ, ಏನು ಕೇಳಬೇಕು ಕೇಳಿ, ಆಸ್ತಿ ವಿಷಯ ಆಮೇಲೆ ಮಾತಾಡೋಣ. ಹೋದ ಜನ್ಮದಲ್ಲಿ ನೀನು ಹೇಗೆ ಸತ್ತಿದ್ದೆ? ಇಲ್ಲ ಇಲ್ಲ, ನನ್ನ ಸಾವಿನ ಬಗ್ಗೆ ನನ್ನ ಹತ್ರ ಏನು ಕೇಳಬೇಡಿ, ಆಗಲ್ಲ. ಹಾಗಾದ್ರೆ ಆಸ್ತಿ ನಿನ್ನ ಹೆಸರಿಗೆ ಬರೋದೂ ಇಲ್ಲ. ಇಷ್ಟಕ್ಕೆಲ್ಲ ಕಡ್ಡಿ ತುಂಡಾದಾಗ ಹೇಳ್ಬಿಟ್ರೆ ಹೇಗೆ ಸರ್? ಬೇರೆ ಏನಾದರೂ ಕೇಳಿ. ಹಾಂ, ಟೆಸ್ಟ್ ಮಾಡ್ತಾ ಇರೋನು ನಾನಾ ನೀವು? ನೋಡ ಆದಿತ್ಯ, ನೀನು ಸರಿಯಾಗಿ ನೆನಪಿಸ್ಕೋ, ನೀನು ಹೇಗೆ ಸತ್ತೆ? ಇಲ್ಲ, ಆಗ್ತಿಲ್ಲ ನನ್ನ ಸಾವು. ಸರ್, ಒಂದು ಮಾತು ಹೇಳಿ, ಒಬ್ಬ ಮನುಷ್ಯನಿಗೆ ನೆನ್ನೆ ಏನಾಯ್ತು ಅಂತ ಕೇಳಿದ್ರೇನೆ ಸರಿಯಾಗಿ ನೆನಪಿರಲ್ಲ. ಅಂಥದ್ರಲ್ಲಿ ಹೋದ ಜನ್ಮದಲ್ಲಿ ಹೇಗೆ ಸತ್ತೆ ಅಂತ ಕೇಳಿದ್ರೆ ಹೆಂಗ್ ಸಾರ್ ನೆನಪಿರುತ್ತೆ? ಇದು ಸರಿನಾ ಹೇಳಿ? ಅದು ನಿಂತಲ್ಲೇ ದಿಢೀರಂತ ಪ್ರಶ್ನೆ ಕೇಳಿದ್ರೆ ನಮ್ಮ ಪಾಪಚ್ಚಿ ತಾನೇ ಹೇಗೆ ಉತ್ತರ ಕೊಡಬೇಕು ಹೇಳಿ ಸರ್? ಟೈಮ್ ಕೊಟ್ರೆ ನೀವು ಹೊಸ ಕತೆ ಕಟ್ತೀರಂತ ನನಗೆ ಚೆನ್ನಾಗಿ ಗೊತ್ತು. ಅಂಕಲ್, ನಾನು ಯಾರ ಕತೆನೂ ಕೇಳಲ್ಲ ಅಂಕಲ್, ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡಿ, ನನ್ನ ನಿದ್ದೆಲಿ ಕೆಲವು ಸಲ ಏನೇನೋ ಕನಸುಗಳು ಬೀಳ್ತಿರ್ತದೆ, ಅದನ್ನ ರಿಲೇಟ್ ಮಾಡ್ಕೊಂಡಾದರೂ ಹೇಳ್ತೀನಿ. ಪ್ಲೀಸ್ ಟೈಮ್ ಕೊಡಿ. ಸರ್, ನಾನು ಇಲ್ಲೇ ಇರ್ತೀನಿ. ಸರ್, ಟೈಮ್ ಕೇಳ್ತಾ ಇದ್ದಾನಲ್ಲ ಅವನೇ, ಪ್ಲೀಸ್. ಹ್ಞೂ ಅಂಕಲ್, ಪ್ಲೀಸ್. ಫೈನ್, ಟೈಮ್ ಕೊಡೋಣ. ಬಟ್ ಐ ಆಮ್ ಸಾರಿ, ಆದಿತ್ಯನಿಗೆ ಎಲ್ಲ ನೆನಪು ಬರೋ ತನಕ ಆಸ್ತಿ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಕಾಯೋಣ, ನೋ ಪ್ರಾಬ್ಲಮ್. ವಸುಂಧರಾ, ಥ್ಯಾಂಕ್ಸ್. ಹಾಂ, ಕೀಪ್ ಇನ್ ಟಚ್ ವಿತ್ ಮೀ. ನನ್ನ ನಂಬರ್ ಇದೆಯಲ್ಲ? ಹಾಂ ಸರ್, ಇದೆ. ಬರ್ತೀನಿ.
ಏಯ್ ನೀನೇನ್ ಅನ್ಕೊಂಡಿದ್ಯಾ? ಯಾಕೋ ರಾಂಗ್ ಆದಂಗಿದ್ಯಾ? ಆಗದೆ ಇರತ್ತಾ? ಆ ಲಾಯರ್ ಮಾತಾಡ್ಬೇಕಾದ್ರೆ ಮಧ್ಯೆ ಅಲ್ಲಿ ಬಾಯಿ ಹಾಕಿ ಎಲ್ಲ ಹೋಲ್ಸೇಲ್ ಆಗಿ ಮಾಡ್ಬಿಟ್ಟಿಯಲ್ಲ. ಹೋ, ಲಾಯರ್ ವಿಷಯನಾ? ಇಲ್ಲ, ಅವ್ರ ಅಪ್ಪಂದು. ನೋಡು, ಮತ್ ಇನ್ನೋಸೆಂಟ್ ಥರ ಆಡಿ ನನ್ನ ಕೋಪ ನೆತ್ತಿಗೆರಿಸ್ಬೇಡ. ಕೋಪ ಬಂದ್ರೆ ನನ್ನ ಮನುಷ್ಯನೇ ಆಗಿರಲ್ಲ. ಪ್ಲೀಸ್ ಕೂಲ್. ನಾನೇನು ಒಳ್ಳೇದಕ್ಕೆ ಮಾಡಿದ್ದು, ಅರ್ಥ ಮಾಡ್ಕೋ. ಬೇಡ, ಬೇಡವೇ ಬೇಡ. ನೀನು ನನಗೇನು ಒಳ್ಳೇದು ಮಾಡೋದು ಬೇಡ. ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಸಾಕು. ಕೈಗೆ ಬಂದಿದ್ದ ತುತ್ತನ್ನ ಎಸೆದು ಬಿಟ್ಟಿಯಲ್ಲೇ ಪಾಪಿ. ನೀನು ಉದ್ಧಾರ ಆಗ್ತೀಯ. ನನ್ನ ತಂಗಿ ಅಮ್ಮ ಅಪ್ಪನೆಲ್ಲ ಬೇರೆ ಕಡೆ ಬಿಟ್ಟು ನಾನು ಇಲ್ಲಿದ್ದೀನಿ. ಒಳ್ಳೇದಾಗತ್ತಾನೆ ನಿನಗೆ? ಸಂಜು, ಅವರು ಆಸ್ತಿನ ಹೊಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಕೋಟಿಗಟ್ಲೆ ಇದೆ, ಅದನ್ನೆಲ್ಲ ಅವ್ರ ಹೆಸರಿಗೆ ಮಾಡ್ಕೋಬೇಕು ಅಂತಿದ್ದಾರೆ. ಏಯ್, ಅವ್ರೇನು ನಿನ್ನ ಆಸ್ತಿನ ಕದೀತಾ ಇದ್ದಾರ? ಯಾರ್ದೋ ಆಸ್ತಿನ ಯಾರು ಬೇಕಾರೋ ಅನುಭವಿಸ್ಕೊಳ್ಳಿ. ನಿನಗೇನು ಪ್ರಾಬ್ಲಮ್ಮು? ಅದೆಲ್ಲ ಬಿಡು. ನನ್ನನ್ನು ಕಟ್ಟಾಕಕ್ಕೆ ನೀನು ಯಾರು? ನಾನು ಯಾರುನಾ? ನಾನಿನ್ ಹೆಂಡತಿ. ಏಯ್, ನಿನ್ನಂಡು. ಈಗ ನಾನು ಡೂಪ್ಲಿಕೇಟ್ ಮದುವೆ ಅಂತ ಹೇಳಿದ್ರೆ ಸೀನ್ ಎಡವಟ್ಟಾಗಿ ಹೋಗುತ್ತೆ. ಈ ಮೆಂಟ್ಲು ಏನಾದರೂ ಮಾಡಿದ್ರೆ ಕಷ್ಟ. ಓ, ಹೆಂಡ್ತಿನಾ? ಸರಿ, ಅದಕ್ಕೇನಂತೆ? ಡಿವೋರ್ಸ್ ಕೊಟ್ರೆ ನೀನ್ ಯಾರೋ ನಾನು ಯಾರೋ?